ಪ್ರತಿಯೊಂದು ಪೇರೆಂಟ್ಸು ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು ಅಂತಲೇ ಯೋಚನೆ ಮಾಡಿದರೆ ಇವತ್ತು AR ರೆಹಮಾನ್ ಬರ್ತಾ ಇರಲಿಲ್ಲ. ಆ ಗ್ರೇಟ್ ನಮ್ಮಲ್ಲಿರೋ ಕನಕದಾಸರ ಥರ ಇರೋ ಎಷ್ಟೊಂದು ಆರ್ಟಿಸ್ಟ್ ಬರ್ತಾ ಇರಲಿಲ್ಲ. ಪೇರೆಂಟ್ಸ್ ಏನು ಮುಖ್ಯವಾಗಿ ಅಂದರೆ ಸ್ಕಿಲ್ಸ್ ಆ್ಯಂಡ್ ಎಜುಕೇಷನ್ ಇಸ್ ಇಂಪಾರ್ಟೆಂಟ್. ಸೊ ಒಂದು ಮಗುಗೆ ಟ್ಯಾಲೆಂಟ್ ಇದ್ದರೆ ದಯವಿಟ್ಟು ಅದನ್ನು ಬೆಳೆಸಿ. ನಿಮ್ಮ ಈಗೋಗಿಂತ ಮುಖ್ಯ ಮಗುವಲ್ಲಿ ಒಂದು ಟ್ಯಾಲೆಂಟ್ ಇದೆ, ಅದನ್ನು ನಾವು ರೆಕಗ್ನೈಸ್ ಮಾಡಿ ನರ್ಚರ್ ಮಾಡಬೇಕು. ಸೊ ಅದೊಂದು ಮನಸ್ಥಿತಿ ತುಂಬ ಮುಖ್ಯ ಆಗುತ್ತೆ. ಆಮೇಲೆ ಪ್ರತಿಯೊಂದು ಪೇರೆಂಟ್ಸ್ ಏನಂದರೆ ದೇ ಹ್ಯಾವ್ ಟು ಥಿಂಕ್ ಬ್ರಾಡರ್ ಪರ್ಸ್ಪೆಕ್ಟಿವ್. ನನ್ನ ಮಗು ಈಸ್ ದ ಫ್ಯೂಚರ್ ಆಫ್ ಅವರ್ ಕಂಟ್ರಿ, ಈಸ್ ದ ಬ್ಯಾಕ್ ಬೋನ್ ಸ್ಟ್ರೆಂತ್ ಆಫ್ ಅವರ್ ಕಂಟ್ರಿ, ವಿ ಆರ್ ದ ಯಂಗೆಸ್ಟ್ ಕಂಟ್ರಿ. ಆ ಒಂದು ಮಗು ಮುಂದೆ ಹೋಗಿ ಡಿಸಿಷನ್ ಮಾಡಿ ವೋಟ್ ಹಾಕುತ್ತೆ. ಆ ಒಂದು ಮಗು ನಿಮ್ಮ ಫ್ಯೂಚರ್ ಲೀಡರ್, ಆ ಒಂದು ಮಗು ಎಕನಾಮಿಕ್ ಡಿಸಿಷನ್ ಆಫ್ ಅವರ್ ಕಂಟ್ರಿ ಇರುತ್ತೆ. ಸೊ ಆದ್ದರಿಂದ ಪೇರೆಂಟ್ಸ್ ಮನಸ್ಥಿತಿನೂ ಚೇಂಜ್ ಆಗ್ತಾ ಇದೆ. ನೀವು ಹೇಳ್ದಂಗೆ ಪರ್ಸೆಂಟೇಜ್ ಕಮ್ಮಿ ಇದೆ, ಬಟ್ ದ ನೀಡ್ ಆಫ್ ದ ಅವರ್ ಇಸ್ ಸ್ಕಿಲ್. ಸೊ ಖಂಡಿತ ಪೇರೆಂಟ್ಸ್ ಅರ್ಥ ಮಾಡ್ಕೊತಾರೆ, ಅದ್ರ ಜೊತೆನೇ ಸಾಕ್ತಾರೆ ಅನ್ನೋದು ನನ್ನ ಅನಿಸಿಕೆ.